ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಜೈ ಮಾದಿಗ, ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಒಳ ಮೀಸಲಾತಿ ವಿಚಾರ ಸಾಕಷ್ಟು ಚರ್ಚೆಯಲ್ಲಿದೆ ರಾಜ್ಯದಲ್ಲಿ. ಕೆಲವು ಸರಿ ಇದ್ದಿದ್ದಂಗೆ ಹೇಳಿದ್ರೆ ಎದ್ಬಂದು ಎದ್ಗೋದ್ನಂತೆ ಅಂತ ಒಂದು ಗಾದೆ ಇದೆ. ಹಾಗೆ ಇರೋ ವಿಚಾರನ ನೇರವಾಗಿ ಪ್ರಸ್ತಾವನೆ ಮಾಡಿದ್ರೆ ಸಾಕಷ್ಟು ಜನ ಭಾಳ ಪರ್ಸ್ನಲ್ ಆಗಿ ತಗೊಬಿಡ್ತಾ ಇದ್ದಾರೆ. ನಾನು ಯಾವ ಜಾತಿಯ ವಿರುದ್ಧ ಇಲ್ಲ, ಯಾವ ಧರ್ಮದ ವಿರುದ್ಧವಿಲ್ಲ. ಈ ಪರಿಶಿಷ್ಟ ಜಾತಿ ಒಳಗಡೆ ಇರೋಂಥ ಒಳ ಮೀಸಲಾತಿ ವಿಚಾರ ಏನಿದೆ ಅದರಲ್ಲಿ ಮಾದಿಗರ ಹಿತವನ್ನು ಕಾಯುವಂಥ ನಮ್ಮ ವಕೀಲರ ತಂಡ ಒಂದು ಅಳಿಲು ಸೇವೆ ಮಾಡ್ತಾಯಿದ್ದೀವಿ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಈ ಒಳ ಮೀಸಲಾತಿ ಅನ್ನೋಂಥ ವಿಚಾರ ಮುಗಿದ ಮೇಲೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಬೇರೆ ಬೇರೆ ವಿಚಾರಕ್ಕೆ ಹೋರಾಟ ಮಾಡೋಣ. ಬಿಲೀವ್ ಮೀ, ಐ ವಿಲ್ ಕಮ್ ಆ್ಯಂಡ್ ಈ ಸ್ಟೇ ಅಗ್ರೆಸಿವ್ನಲ್ಲಿ ಆ ವಿಚಾರಗಳಿಗೂ ಹೋರಾಟ ಮಾಡ್ತೀನಿ. ಮೊದಲನೇದಾಗಿ 101 ಜಾತಿ ಇದೆ ಪರಿಶಿಷ್ಟ ಜಾತಿನಲ್ಲಿ. 101 ಜಾತಿನಲ್ಲಿ ಈಗ ಹಿಂದೆ ನಾಗಮೋಹನ್ ದಾಸ್ ಅವ್ರದ್ದು 5 ಗುಂಪು ಮಾಡಿದರು. ಈಗ ಅದನ್ನು 3 ಗುಂಪು ಮಾಡಿದೆ. ಆ 3 ಗುಂಪಿನಲ್ಲೂ ಕೂಡ ಸಾಕಷ್ಟು ಜಾತಿಗಳು ನಮ್ಮ ಗುಂಪಲ್ಲ ಆ ಗುಂಪಲ್ಲಿ ಈ ಗೊಂದಲಗಳು ಸಾಕಷ್ಟು ಜನ ಮಾಡಿದ್ರು. ಆದರೆ ಒಬ್ಬ ವಕೀಲನಾಗಿ ನನಗನ್ಸದ್ದು ರಿಟೈರ್ಡ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರು ಏನು ಮಾಡಿದ್ರು, ಅವರು ಒಂದು ಹಂತದಲ್ಲಿ ಸರಿಯಾಗೇ ಮಾಡಿದ್ದಾರೆ ಅಂತ. ಏಕೆಂತಂದರೆ ಯಾವುದೇ ಕಾಯ್ದೆ ಕಾನೂನು ಈ ಪ್ರಪಂಚದಲ್ಲಿ, ಈ ದೇಶದಲ್ಲೆಲ್ಲ 100% ಏರ್ ಟೈಟ್ ಆಗಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದು ಇಲ್ಲಿವರೆಗೂ ಆಗಿಲ್ಲ ಕೂಡ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಬಹುಶಃ ಈ ಎಲ್ಲ ವಿಚಾರಗಳನ್ನು ಮನಗೊಂಡೇನೆ ಅವರು ಅಂತಿಮ ತೀರ್ಮಾನದಲ್ಲಿ ಏನು ಕೆಲವು ಈ ಮನ್ಸಾ ಮೊಗೇರಾ ಅನ್ನೋಂಥ ಕೆಲವು ಜಾತಿಗಳು ಮಂಗಳೂರು ಕಡೆ ಪರಿಶಿಷ್ಟ ಜಾತಿ ಪಟ್ಟಿನಲ್ಲೆಲ್ಲ ನಮ್ಮ ಕರ್ನಾಟಕದ ಪಟ್ಟಿದ್ರಲ್ಲಿ, ಹಾಗಾಗಿ ಅವರನ್ನು ಸೇರಿಸ್ಕೊಳ್ಳೋಂಥ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್, ರಾಷ್ಟ್ರ ಸರ್ಕಾರಕ್ಕೆ ಬರೀಬೇಕು ಅನ್ನೋಂಥ ಒಂದು ಶಿಫಾರಸು ಮಾಡಿದ್ದಾರೆ. ಜೊತೆಗೆ ಈ ಏನು ಈ SC/ST ಕಮಿಷನ್ ಒಂದು ಮಾಡಬೇಕು. ಆ ಕಮಿಷನ್ನು ಸೆನ್ಸಸ್ನಲ್ಲಿ ಬರೋವಂಥ ಹೊಸ ಡಾಟಾಗಳು ಅಥವಾ ಪೋಸ್ಟಿಂಗ್ಸ್ಗಳಲ್ಲಿ ಬರೋವಂಥ ಹೊಸ ಡಾಟಾಗಳು ಇವನ್ನೆಲ್ಲ ಕಾಲಕ್ಕೆ ತೆಗೆದುಕೊಂಡು ಪರಿಶಿಷ್ಟ ಜಾತಿ ಒಳಗಡೆ ಎಲ್ಲರಿಗೂ ಒಳ್ಳೆಯದಾಗುವಂಥ ರೀತಿಯಲ್ಲಿ ಬದಲಾವಣೆಗಳನ್ನ ಮಾಡಬೇಕು ಅಂತ ಕಮಿಷನ್ ಮಾಡಿದ್ದಾರೆ. ಇದಕ್ಕಿಂತ ಇನ್ನೇನು ಮಾಡೋಕ್ಕೆ ಸಾಧ್ಯ ಅಂತ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರನೇ ಮಾಡಿದಂಥದ್ದು, ಅದಕ್ಕಿಂತ ಇನ್ನೇನು ಮಾಡೋಕ್ಕೆ ಸಾಧ್ಯ. ಆದರೆ ಎಲ್ಲೋ ಒಂದು ಕಡೆ ಈ ಗೊಂದಲಗಳು, ಅದರಲ್ಲೂ ಪ್ರೈಮರಿನಲ್ಲಿ ವಲಯ ಸಮಾಜದ ಕೆಲವು ನಾಯಕರುಗಳಾಗಲಿ ಅಥವಾ ರಾಜಕಾರಣಿಗಳಾಗಲಿ ಯಾವ ರೀತಿ ಬಿಂಬಿಸಿದ್ದಾರೆ ಅಂತ ಅಂದರೆ ವಲಯ ಸಮಾಜಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಯಾವ ಸಮಾಜಕ್ಕೂ ಅನ್ಯಾಯ ಆಗಲ್ಲ ಇದರಲ್ಲಿ. ಯಾವ ಸಮಾಜಕ್ಕೂ ದೊಡ್ಡ ಮಟ್ಟದ ಅನುಕೂಲನೂ ಆಗಲ್ಲ, ಯಾವ ಸಮಾಜಕ್ಕೆ ದೊಡ್ಡ ಮಟ್ಟದಲ್ಲಿ ಅನಾನುಕೂಲನೂ ಆಗಲ್ಲ. ಇದು ಹೊಸದು. ನೀವೆಲ್ಲ ಗೊತ್ತಿರ್ಬೋದು, ಆಧಾರ್ ಮಾಡಿದಂಥ ಟೈಮ್ನಲ್ಲಿ ಎಷ್ಟು ಗೊಂದಲಗಳು ಸೃಷ್ಟಿಯಾಯಿತು, GST ಮಾಡಿದಂಥ ಟೈಮ್ನಲ್ಲಿ ಎಷ್ಟು ಪರ ವಿರೋಧ ಚರ್ಚೆಗಳಾಯಿತು. ಈಗೆಲ್ಲ ಚೆನ್ನಾಗಿ ನಡೀತಾ ಇದೆ. ಯಾವುದೇ ಒಂದು ಹೊಸ ಬದಲಾವಣೆ ಆಗೋಂಥ ಟೈಮ್ನಲ್ಲಿ, ಅದು ಈ ಥರ ಬದಲಾವಣೆ ಪರಿಶಿಷ್ಟ ಜಾತಿ ಒಳಗಡೆ ಮೀಸಲಾತಿ ಅನ್ನೋಂಥ ವಿಚಾರಕ್ಕೆ ಸಹಜವಾಗೇನೆ ಎಲ್ರಿಗೂ ಕೂಡ ಆತಂಕ, ಆಕ್ರೋಶ ಇರುತ್ತೆ. ಆ ಥರ ನಮಗೂ ಕೂಡ ಇದೆ. ಎರಡನೇದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಮಾದಿಗ ಸಮಾಜದವರು ಒಂದು ಗಟ್ಟಿಯಾಗಿ ಒಂದು ಧ್ವನಿನ ಹೊರ ಹಾಕ್ತಾ ಇದ್ವಿ. ಅದೇನಪ್ಪ ಅಂತ ಅಂದರೆ, ಸರ್ಕಾರ ಹೊಸ ನೇಮಕಾತಿ ಪ್ರಕ್ರಿಯೆ ಏನು ಶುರು ಮಾಡಿದೆ, 56,432, ಅದರಲ್ಲಿ ಒಳ ಮೀಸಲಾತಿ ಜಾರಿ ಆಗಲೇಬೇಕು. ಅಂದರೆ 15% ಒಳಗಡೆ ಅದನ್ನು ತಂದು ಈ 56,432 ಪೋಸ್ಟ್ನಲ್ಲಿ ಜಾರಿ ಆಗಬೇಕು ಅನ್ನೋಂಥ ನಾವು ಗಟ್ಟಿಯಾಗಿ ವಾದ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಈ ಏನು ಆ ಡಾಟಾ ಇದೆ 56,432 ಇದೆ, ಅದಕ್ಕೆ ಒಂದು ಅಡಿಷನ್ ಕೂಡ ಆಗಬೇಕು. ಯಾಕೆ ಅಡಿಷನ್ ಆಗಬೇಕು ಅಂತ ಅಂದರೆ, ನೀವು ನೋಡಿ ಈ ಸರ್ಕಾರದ ಕ್ಯಾಬಿನೆಟ್ ನೋಟು ಏನಿದೆ, ಇಲ್ಲಿ ಕ್ಯಾಬಿನೆಟ್ ನೋಟ್ ನಿಮಗೆ ತೋರಿಸ್ತಾ ಇದ್ದೀನಿಲ್ಲ, ಇದು ಸರ್ಕಾರದ ಕ್ಯಾಬಿನೆಟ್ ನೋಟು. ಇದರಲ್ಲಿ
ಪ್ಯಾರಾಗ್ರಾಫ್ 1.4 ಪೇಜ್ 3ನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೀಸಲಾತಿ ಪ್ರಮಾಣವು 50% ಮೀರಿರುವುದನ್ನು ತಡೆಯಾಜ್ಞೆ ನೀಡಿರುವ ಹಿನ್ನೆಲೆಯಲ್ಲಿ ಯಾವುದೇ ಹೊಸ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲು ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲ. ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಈಗಾಗಲೇ ಹೊರಡಿಸಿದ 42 ಅಧಿಸೂಚನೆಗಳಲ್ಲಿ ಪ್ರಕ್ರಿಯೆ ಮುಂದುವರಿಸಬಹುದಾಗಿದೆ. ಆದರೆ ಅಂತಿಮ ನೇಮಕಾತಿ ಆದೇಶಗಳು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಒಳಪಟ್ಟಿರುತ್ತವೆ ಅಂತ. ಇದು ಏನು ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿರೋ ಹುದ್ದೆಗಳು 3644ಕ್ಕೆ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ, ನೀವು ಮಾಡಿಕೊಂಡು ಹೋಗಿ ಅಂತ. ಸೊ ಅದನ್ನು ಮುಂದೆ ಮಾಡ್ಕೊಂಡು ಹೋಗಿ ಏನಂಥದ್ದು ಅಂತಿಮ ತೀರ್ಮಾನಕ್ಕೆ ಒಳಪಟ್ಟಿರುತ್ತದು ಆ ನೇಮಕಾತಿ. ಆದರೆ ಈ ಏನು 19/11/2025 ಹೈಕೋರ್ಟ್ ಸ್ಟೇ ಕೊಟ್ಟಿತ್ತು, ಅದಕ್ಕಿಂತ ಹಿಂದೆ ಸುಮಾರು 4409 ಹುದ್ದೆಗಳನ್ನು ಫೈನಲೈಸ್ ಆಗಿಬಿಟ್ಟಿತ್ತು. ನಮ್ಮ ಸಮಾಜದವರು ಬಹಳ ಆತಂಕಕ್ಕೂ ಒಳಗಾಗಿದ್ರು. ಯಾಕಂದರೆ ನಮಗೂ ಎಷ್ಟು ಫಾರ್ವರ್ಡ್ ಸರ್ಕಾರ ನೋಟಿಫಿಕೇಶನ್ ಕಳಿಸ್ತಿದ್ರು ಅಂದರೆ ಈ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ನೇಮಕಾತಿ ಕರೆದು ಬಿಟ್ಟಿದ್ದಾರೆ, ಅಲ್ಲಿ ಸೆಲೆಕ್ಷನ್ ಆಗಿಬಿಟ್ಟಿದೆ, ಮಾದಿಗ ಸಮಾಜಕ್ಕೆ 1-2 ಇಲ್ಲ, ಬೇರೆ 2 ಗುಂಪುಗಳಿವೆ, ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ತಗೊಂಡಿದ್ದಾರೆ ಅನ್ನೋಂಥದ್ದು ಬಹಳ ಆತಂಕಕ್ಕೆ ಒಳಗಾಗಿತ್ತು. ಆದರೆ ಒಂದು ಈ ಏನು ನಾನು ನಿಮಗೆ ಓದಿದೆ, ಇದು 17% ಒಳಗಡೆ ಮಾಡಿರೋದ್ರಿಂದ ಇದಕ್ಕೂ ಕೂಡ ಒಳ ಮೀಸಲಾತಿ ಜಾರಿ ಆಗಬೇಕು. ಈ ಮುಂದೆ ನಾಳೆ ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದರಲ್ಲಿ 56,432 ಈಗೇನು ಹೊಸ ಪ್ರಕ್ರಿಯೆ ಶುರು ಮಾಡಿದ್ದಾರೆ, ಜೊತೆಗೆ 3,644 ಪ್ರಕ್ರಿಯೆ ಚಾಲ್ತಿಲಿರೋಂಥದ್ದು, 4,409 ಪ್ರಕ್ರಿಯೆ ಮುಗಿದು ಸೆಲೆಕ್ಟ್ ಆಗಿರೋಂಥದ್ದು 17%. ಎಲ್ಲರಿಗೂ ಕೂಡ ಹೈಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ಹೇಳಿದೆ. ಅದನ್ನು ತಮ್ಮ ಗಮನಕ್ಕೆ ತರ್ತೀನಿ. ಅದು ಹೈಕೋರ್ಟು 27/11/2025 ಆದೇಶ. ಯಾವುದು? ಈ ಮಹೇಂದ್ರ ಕುಮಾರ್ ಮಿತ್ರ ರಿಟ್ ಪಿಟಿಷನ್ ನಂಬರ್ 200448/2025 ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಈ 27/11/2025 ಪಾಯಿಂಟ್ 7 ಏನು ಹೇಳುತ್ತೆ ಅಂತಂದರೆ, ಆಲ್ ಅಪಾಯಿಂಟ್ಮೆಂಟ್ ಪ್ರಮೋಷನ್ ಲೆಟರ್ಸ್ ವುಡ್ ಎಕ್ಸ್ಪ್ರೆಸ್ಲಿ ಇಂಡಿಕೇಟ್ ದಟ್ ದ ಅಪಾಯಿಂಟ್ಮೆಂಟ್ ಅಂಡ್ ದ ಪ್ರಮೋಷನ್ ಈಸ್ ಸಬ್ಜೆಕ್ಟ್ ಟು ದ ಔಟ್ಕಮ್ ಆಫ್ ದ ಪ್ರೆಸೆಂಟ್ ಪೆಟಿಷನ್ಸ್ ಅಂಡ್ ದ ಕ್ಯಾಂಡಿಡೇಟ್ಸ್ ವುಡ್ ನಾಟ್ ಕ್ಲೈಮ್ ಎನಿ ಈಕ್ವಿಟೀಸ್ ಇನ್ ದ ಇವೆಂಟ್ ದ ಇನ್ಕ್ರೀಸ್ ರಿಸರ್ವೇಷನ್ ಇಸ್ ಸ್ಟಕ್ ಡೌನ್ ಅಂತ. ಸೊ ಈ ಏನು ಪ್ರಕ್ರಿಯೆ ಆಗಿದೆ ಅದರಲ್ಲಿ 17% ಏನಾದರೂ ಕ್ವಾಶ್ ಆಗಿಬಿಟ್ರೆ, ಯಾರ್ಯಾರಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ನಾನು ಹೇಳಿದ್ನಲ್ಲ ಆ ಸಂಖ್ಯೆಯಲ್ಲಿ, ಅವ್ರಿಗೆ ನೋಟಿಫಿಕೇಶನ್ ಭಾಳ ಸ್ಪೆಸಿಫಿಕ್ ಆಗಿ ಮಾಡಿರಬೇಕು. ನೀವು ಯಾವುದೇ ಥರದ ನೀವು ಹಕ್ಕನ್ನು ಕ್ಲೈಮ್ ಮಾಡೋಕ್ಕಾಗಲ್ಲ ಅಂತ. ಅದರ ಅರ್ಥ ಏನು? 17% ಒಳಗಡೆ ಇದೆ ಅವು ಕೂಡ ಅಂತ. ಏನು ನಿಮ್ಮ ಮುಂದೆ ನಾನೀಗ ಓದಿದೆ 3,644 ಮತ್ತು 4,409 ಹುದ್ದೆಗಳ ಬಗ್ಗೆ, ಅದು ಕೂಡ ಒಳ ಮೀಸಲಾತಿ ಅಡಿನಲ್ಲೇ ಬರಬೇಕು. ಅಲ್ಲೂ ಕೂಡ ಈ ಒಳ ಮೀಸಲಾತಿ ಜಾರಿ ಆಗಲೇಬೇಕು. ಹಾಗಾಗಿ ನಮ್ಮ ಮಾದಿಗ ಸಮಾಜದ ಬೇಡಿಕೆ 56,432 64,485 ಪೋಸ್ಟ್ನಲ್ಲಿ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅನ್ನೋಂಥದ್ದು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾಕೆಂತಂದರೆ ಈ ಹೋರಾಟ ಏನು ನಾಳೆ ಅಂದರೆ 12ನೇ ತಾರೀಕು ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ನಲ್ಲಿ ನಾವು ನಮ್ಮ ಸಮಾಜದವ್ರಿಗೆ 64,488 ಹುದ್ದೆಗಳಲ್ಲಿ ಒಳ ಮೀಸಲಾತಿ ಜಾರಿ ಆಗಬೇಕು. ಯಾಕಂದರೆ ಕೋರ್ಟ್ ಕೂಡ ಹೇಳಿದೆ ಅದು ಸಬ್ಜೆಕ್ಟ್ ಟು ದ ಔಟ್ಕಮ್ ಆಫ್ 17% ಅಂತ. ಇಲ್ಲ ಅದನ್ನು 2% 4% ಆಗಿ ತೆಗೆದು ಅದಲ್ಲೂ ಸೈಡಲ್ಲಿ ಇಡಬೇಕು ಟಿಲ್ ದ ಔಟ್ಕಮ್ ಆಫ್ ದ ಆನರಬಲ್ ಕೋರ್ಟ್ ಮುಂದೆ ಇರೋಂಥ ರಿಟ್ ಪಿಟಿಷನ್ಸ್ ಹೊರಬರೋ ತನಕ. ಅಲ್ಲ ಸೈಡಲ್ಲಿಡಿ, ಇಲ್ಲ ಒಳ ಮೀಸಲಾತಿ ಜಾರಿ ಮಾಡಿ ಆ ಕಂಡೀಷನ್ನಲ್ಲಿ ನಮಗೂ ಕೂಡ ಮಾದಿಗ ಸಮಾಜಕ್ಕೆ ಏನು 6% ಬರಬೇಕು, 6% ಪೋಸ್ಟ್ ಕೊಡಬೇಕು. ಯಾವುದರಲ್ಲಿ 3,644 ಪ್ಲಸ್ 4,409 ಪೋಸ್ಟ್ಗಳಲ್ಲಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆಮೇಲೆ ಮತ್ತೊಂದು ಸರಿ ಲಾಸ್ಟ್ ಟೈಮು ಕೂಡ ನಾನು ಲೈವ್ಗೆ ಬಂದಾಗ ಹೇಳಿದ್ದೆ, ಕೆಲವು ಪ್ರೆಸ್ ಮೀಟ್ಗಳಲ್ಲಿ ಹೇಳಿದ್ದೆ, ಹೈಕೋರ್ಟ್ ಏನು ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದೆ ಅದನ್ನು
ಅಡಿಷನಲ್ ಅಡ್ವೊಕೇಟ್ ಜನರಲ್ ಅವರು 22/1/2026 ರಂದು ಸರ್ಕಾರಕ್ಕೆ ಏನು ಅವರ ಅಭಿಪ್ರಾಯ ಹೈಕೋರ್ಟ್ ಏನು ಹೇಳ್ತು ಅನ್ನೋಂಥದ್ದನ್ನ ಹೇಳಿದರು. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಪ್ರಕ್ರಿಯೆನ ಮುಂದುವರಿಸ್ಬೋದು, ಆದರೆ 2% ಪರಿಶಿಷ್ಟ ಜಾತಿಗೆ 4% ಪರಿಶಿಷ್ಟ ಪಂಗಡದ್ದು ಹೋಲ್ಡಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗಿ, ಒಳ್ಳೇದಾದರೆ ಅದನ್ನು ತುಂಬಿ, ಒಳ್ಳೇದಾಗಲಿ ಸ್ಕ್ರಾಪ್ ಮಾಡಿ ಅದನ್ನ ಇದಕ್ಕೆ ಬನ್ನಿ ಅನ್ನೋಂಥದ್ದು. ಹಾಗಾಗಿ ಈ ಕುತಂತ್ರದ ನಡೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ, ಅದನ್ನು ಬಿಡೋದು ಇಲ್ಲ ಅದನ್ನಾಗಲಿಕ್ಕೆ. ಹಾಗಾಗಿ ಈ ಡಿ ರಂದೀಪ್ ಇದಾರಲ್ಲ, ಈ ಡಿ ರಂದೀಪ್ನ ಫಸ್ಟು ಸರ್ಕಾರ ಸಸ್ಪೆಂಡೆಡ್ ಪೆಂಡಿಂಗ್ ಎನ್ಕ್ವೈರಿ ಅಂತ ಫಸ್ಟು ಸಸ್ಪೆಂಡ್ ಮಾಡಬೇಕು. ಯಾಕಂದರೆ ಇಂಥವ್ರು ಇದ್ದರೆ ಎಲ್ಲ ಜಾತಿಗಳ ಮಧ್ಯದಲ್ಲಿ ಘರ್ಷಣೆ ತರೋದಕ್ಕೆ ಮೂಲ ಕಾರಣ ನನ್ನ ಪ್ರಕಾರ ರಂದೀಪ್. ಆಮೇಲೆ ಎಚ್ ಸಿ ಮಾದೇವಪ್ಪ ಅವರು ಇರ್ಬೋದು, ಖರ್ಗೆ ಇರ್ಬೋದು, ನಾವು ಪ್ರಿಯಾಂಕಾ ಖರ್ಗೆ ಅಥವಾ ಪರಮೇಶ್ವರ್ ಅಂತ ಹೇಳ್ತೀವಿ. ಯಾಕಂದರೆ ರಂದೀಪ್ ಈಸ್ ಎ UPSC ಕ್ಲಿಯರ್ಡ್ ಪರ್ಸನ್, IAS ಆಫೀಸರ್, ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಆ್ಯಂಡ್ ದ ಮೋಸ್ಟ್ ಕ್ರಿಮಿನಲಿ ಕಾನ್ಸ್ಪೈರಿಂಗ್ ಪರ್ಸನ್ ಅಂತ ಇದರಲ್ಲಿ ಕಾಣಿಸ್ತಾ ಇದೆ ನನಗೆ. ಇವ್ರಿಗೆ ನಾವು ಟಾರ್ಗೆಟ್ ಮಾಡಬೇಕು. ಯಾರು? ಮಾದಿಗರು ಟಾರ್ಗೆಟ್ ಮಾಡಬೇಕು, ಒಲೆಯರು ಟಾರ್ಗೆಟ್ ಮಾಡಬೇಕು, ಬೋವಿ ಲಂಬಾಣಿಗಳು ಟಾರ್ಗೆಟ್ ಮಾಡಬೇಕು. ಭಾಳ ಚೆನ್ನಾಗಿ ಒಂದು ಮಾತನ್ನು ಕೇಳಿ ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ನಾಯಕ ಸಮಾಜದ ಒಬ್ಬರು ಯಂಗ್ ಲೀಡರ್ ಒಂದು ಮಾತು ಹೇಳಿದ್ರು, ನಂಗೆ ಭಾಳ ಸಂತೋಷ ಆಯಿತು. ಅವ್ರೇನು ಹೇಳಿದ್ರು ಗೊತ್ತಾ? ಪಕ್ಷ ಯಾವುದಾದ್ರೂ ಇರಲಿ, ದಲಿತ್ ಮಿನಿಸ್ಟರ್ಸ್ ಅಂತ ಇರ್ತಾರಲ್ಲ, ದಲಿತ್ ಅಂತ ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ನಾನು, ದಲಿತ್ ಮಿನಿಸ್ಟರ್ಸ್ ಅಂತ ಇರ್ತಾರಲ್ಲ ಕ್ಯಾಬಿನೆಟ್ನಲ್ಲಿ, ಅವ್ರ ಎಂಟೈರ್ ದಲಿತ ಸಮಾಜದ ಹಿತವನ್ನು ಕಾಯಬೇಕು. ಅವರು ಎಂಟೈರ್ ದಲಿತ ಸಮಾಜ ಅಂತ ಅಂದರೆ 101 ಜಾತಿಗಳ ಹಿತನೂ ಕಾಪಾಡಬೇಕು. ಆ ದಲಿತ್ ಮಿನಿಸ್ಟರ್ಸು ಒಡೆದಾಳುವಂಥ ನೀತಿ ಮಾಡಿಬಿಟ್ಟ ಅಂತ ಅಂದರೆ ಅದಕ್ಕಿಂತ ದ್ರೋಹ ಎಂಬ ಬಗೆದು ಇನ್ನೇನಿದೆ? ಅದು ಅಸ್ಪೃಶ್ಯ ಜಾತಿಯಾಗಿರೋಂಥ ಮಾದಿಗ ಸಮಾಜಕ್ಕೆ ದ್ರೋಹ ಬಗೆದ್ರೆ ನಿಮ್ಗೇನಾದ್ರು ಒಳ್ಳೆಯದಾಗುತ್ತಾ? ಹಾಂ, ಇದು ಪ್ರಶ್ನೆ. ಹಾಗಾಗಿ ನಾಯಕ ಸಮಾಜದ ಆ ಲೀಡರ್ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ನೀವು ಮಾಡಿರೋ ಕುತಂತ್ರದಲ್ಲಿ ನಾಯಕ ಸಮಾಜದ 4% ಏನು ಪೋಸ್ಟಿಂಗ್ಸ್ ಇದೆ ಅದನ್ನು ಕಸ್ತ್ಕೊಳ್ಳೋಂಥ ಎಲ್ಲ ಸ್ಪೆಸಿಫಿಕ್ ಡೈರೆಕ್ಷನ್ಸು, ಇಂಟೆನ್ಷನ್ಸು ನಿಮ್ಮ ಏನು DPR ಇಂದ ಆದೇಶ ಹೊರಡಿಸಿದಿರಲ್ಲ ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಗೊತ್ತಿಲ್ಲ ಯಾಕಪ್ಪ ರಂದೀಪ್ ಅದನ್ನು ಸೈನ್ ಮಾಡಿಸದೆ ಈ ಆಶಾ ಕುಮಾರಿ AJ ಇವ್ರ ಕೈಲಿ ಸೈನ್ ಮಾಡಿಸಿದ್ದಾರೆ, ಸರ್ಕಾರದ ಅಧೀನ ಕಾರ್ಯದರ್ಶಿ. ಈ ಆಶಾ ಕುಮಾರಿ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು, ರಂದೀಪ್ ಆ್ಯಂಡ್ ಆಶಾ ಕುಮಾರಿ ಇವರಿಬ್ಬರ ಮೇಲೆ. ಯಾಕೆಂತಂದರೆ ಕ್ಯಾಬಿನೆಟ್ ನೋಟಿನ ಅಂಶನೇ ನೀವು ತಿರ್ಚಿ ಬರೀತೀರಾ ಅಂತ ಅಂದರೆ ಅದರ ಅರ್ಥ ಏನು? ಆಮೇಲೆ ಜೊತೆಗೆ ಇನ್ನೊಂದು ಭಾಳ ಸ್ಪಷ್ಟವಾಗಿದೆ, ಹೈಕೋರ್ಟು ಭಾಳ ವೆರಿ ಸ್ಪೆಸಿಫಿಕಲಿ PIL ಹೇಳಿದೆ, ನೀವು ಏನು ತೀರ್ಮಾನ ಮಾಡ್ತೀರಾ ಅದನ್ನು ಬಂದು ಸರ್ಕಾರಕ್ಕೆ ಆಮೇಲೆ ಕೋರ್ಟ್ಗೆ ಬಂದು ತಿಳಿಸಿ ಆಮೇಲೆ ಮುಂದೆ ಹೋಗಬೇಕು ಅಂತ. ಏನು ತಿಳಿಸಲ್ಲ. ಯಾಕೆ? ನೀವು ಚೀಮಾರಿ ಹಾಕಿರ್ತಿತ್ತು, ನೀವು ಕೋರ್ಟ್ ಮುಂದೆ ಯಾಕೆ ಹೋಗಲಿಲ್ಲ ಅಂತಂದರೆ ಈ ಒಂದು ಏನು ಮಾಡ್ತಾ ಇದ್ದೀರಾ, ಮಾದಿಗ ಸಮಾಜಕ್ಕೆ ದೊಡ್ಡ ಮಟ್ಟದ ಪೆಟ್ಟು, ಅಲೆಮಾರಿ ಸಮಾಜಕ್ಕೆ ದೊಡ್ಡ ಮಟ್ಟದ ಪೆಟ್ಟು ಕೊಡೋಂತ ಹೋಗಿದ್ರಲ್ಲ, ಇದನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಿದ್ದೀರಾ. ಏನೋ ತೇಪೆ ಹಾಕಂಗೆ ನಾವು 2% 4% ಇಟ್ಟಿದ್ದೀವಿ ಅನ್ನಂಗೆ ಮಾಡಿದ್ದೀರಾ. ಆದರೆ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇರೋಂಥದ್ದು 15% ಒಳಗಡೆ ಮಾಡ್ತಿದ್ದೀರಾ. ರೋಸ್ಟರ್ 95 2022 ಮಾಡ್ತಾ ಇದ್ದೀರಾ. ಅಲ್ಲಿ ಒಳ ಮೀಸಲಾತಿ ಇಲ್ಲ ಅಂತ ಬರ್ಕೊಂಡಿದ್ದೀರಾ. ಆನರಬಲ್ ಹೈಕೋರ್ಟು 17ಇಂದ 15ಕ್ಕೆ ಇಳಿಸಿ ಅಂತಂದರೆ ನೀವು 15 ತಗೊಂಡು ಎಲ್ಲೆಲ್ಲೋ ಜೋಡಿಸ್ಕೊಂಡು ನಿಮಗೇನು ಅನುಕೂಲ ಆಗಬೇಕು, ನಿಮ್ಮ ಜಾತಿ ಉದ್ಧಾರ ಮಾಡೋಕ್ಕೋ ಅಥವಾ ನಿಮ್ಮ ಸ್ವಾರ್ಥ ಗುಣಕ್ಕೋ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಿಗೆ 100ಕ್ಕೆ 100 ವಿರೋಧವಾದಂಥ ಹೆಜ್ಜೆನ ಇಟ್ಟು ಅಂಬೇಡ್ಕರ್ ಅಂತ ಹೇಳಂಥವ್ರು ನೀವೆಲ್ಲ ತಲೆ ತಗ್ಗಿಸ್ಬೇಕು. ಅಂಬೇಡ್ಕರ್ ಅವ್ರ ಹೆಸರು ಹೇಳಬೇಕಂತಂದ್ರೆ ಸಿದ್ಧಾಂತಕ್ಕೆ ಒಳಗೆ ನೀವು ನಿಮ್ಮ ತೀರ್ಮಾನಗಳನ್ನ ಮಾಡಬೇಕು. ಅಂಬೇಡ್ಕರ್ ಅಂತ ಹೇಳೋದು ಮಾಡೋದು ನೋಡ್ರೆ ಈ ಥರ ಇದಕ್ಕೆ ಈ ಪದಗಳನ್ನು ಬಳಸಿದ್ದಾರೆ. ನನ್ನ ನಾಯಕ ಸಮಾಜದ ಲೀಡರು ಅಂತ ಹೇಳಿದ್ನಲ್ಲ, ಅವರು ಈ ಪದಕ್ಕೆ ಯಾವ ರೀತಿ ಈ ನಾಡಂಡ್ ಪರಮೇಶ್ವರ್ ಅವರು ಕೇಳಿಸ್ಕೊಳ್ಳಿ. ಯಾಕೆ ಅಂತಂದರೆ ಎಲ್ಲ ಉದ್ದೇಶಿಸಿ ಮಾತಾಡಿದೆ. ಯಾಕಂದ್ರೆ ಪರಮೇಶ್ವರ್ ಬಗ್ಗೆ ನಾನು ಮಾತಾಡಿರಲಿಲ್ಲ ಹಿಂದೆ ಎಲ್ಲ. ಪರಮೇಶ್ವರ್ ಸೆನ್ಸಿಟಿವ್ ಮ್ಯಾಟರ್, ಇದು ಕೋರ್ಟ್ದು, ಹಾಗಾಗಿ ಮಾಡೋಕ್ಕೆ ಬರಲ್ಲ ಅನ್ನೋಂಥದ್ದು ಪೇಪರ್ಲಿ ಓದಿದೆ, ಅದಕ್ಕೆ ಅವ್ರಿಗೆ ಪ್ರತಿಕ್ರಿಯೆ ಕೊಟ್ಟೆ. ಇನ್ನು ಖರ್ಗೆ ಅವರು 6 PILಗಳಿದೆ, ದೊಡ್ಡ ಮಾದಿಗರ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಬೇಕಿತ್ತು. ವೈಯಕ್ತಿಕವಾಗಿ ನನಗೆ
ಪ್ರಿಯಾಂಕಾ ಖರ್ಗೆ ಅವ್ರ ಮೇಲಾಗಲಿ, ಪರಮೇಶ್ವರ್ ಆಗಲಿ, ಈವನ್ ಮಹದೇವಪ್ಪನವ್ರ ಮೇಲಾಗಲಿ, ಮಹದೇವಪ್ಪನವರ ವಿರುದ್ಧ ನಾನೇನಾದ್ರು ಒಂದು ಹೇಳಿಕೆ ಕೊಟ್ಟಿದ್ದೀನಿ ಅಂತ ನೀವೇನಾದ್ರು ಈ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟಕ್ಕಿಂತ ಹಿಂದೆ ಮಹದೇವಪ್ಪನವ್ರ ಬಗ್ಗೆ ನಾನು ಒಂದು ಹೇಳಿಕೆ ಅವ್ರ ವಿರುದ್ಧ ಕೊಟ್ಟಿದ್ದೀನಿ ಅಂತ ನೀವು ತೋರಿಸಿ. ಅವಾಗ ನೀವು ಹೇಳ್ಬೋದು ಅರುಣ್ ಕುಮಾರ್ ಉದ್ದೇಶಪೂರ್ವಕವಾಗಿ ಮಹದೇವಪ್ಪನವ್ರ ಮೇಲೆ ಈ ಥರ ಹೇಳಿಕೆಗಳು ಕೊಟ್ಕೊಂಡು ಬರ್ತಾ ಇದ್ದಾನೆ ಅಂತ. ನೀವು ಯಾವುದ್ರಲ್ಲಿ ಹುಡುಕಿದ್ರೂ ಒಂದು ಹೇಳಿಕೆ ಸಿಕ್ಕಲ್ಲ. ಯಾಕಂದ್ರೆ ನನ್ನ ಸೋಷಿಯಲ್ ಮೀಡಿಯಾ ಎಲ್ಲ ಸಾಕಷ್ಟು ಜನ ಎಲ್ಲ ಮನ್ಸೋ ಇಚ್ಛೆ ಕಾಮೆಂಟ್ಗಳಾಕಿ ಮನ್ಸೋ ಇಚ್ಛೆ ಬೈಕೊಂಡಿರೋರು ಯಾರು ತಳಪ ನೋಡೋಣ ಅವ್ರು ಇನ್ನೆಲ್ಲ ಅಂತ ನೋಡೋಕೆ ಎಲ್ಲ ಬ್ಲಾಕ್ ಮಾಡ್ಕೊಂಡಿದ್ದೀರಾ. ನಂದು ಯಾವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು ಕೂಡ ಬ್ಲಾಕ್ ಇಲ್ಲ, ನಿಮಗೆ ಗೊತ್ತಿರಲಿ. ಯಾವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು ಕೂಡ ನಂದು ಬ್ಲಾಕ್ ಇಲ್ಲ. ಯಾಕಂದ್ರೆ ನಾವೇನು ಮಾಡ್ತೀವಿ ಅದು ಎಲ್ರಿಗೂ ಗೊತ್ತಿರಬೇಕು, ಎಲ್ಲರೂ ನೋಡಬೇಕು, ನಾನು ಇನ್ನೇನೋ ತಿಳ್ಕೋಬೇಕು, ಹಿಂದೆ ಮುಂದೆ ತಿಳ್ಕೊಂಡು ನಾನು ಹೇಳೋದು ಸರಿ ಅಂತ ತಪ್ಪು ಅಂತ ಆಲಿಸ್ಲಿ ಅಂತ. ಇದನ್ನು ನಿಮ್ಮ ಗಮನಕ್ಕೆ ಇವತ್ತು ತರಲಿಕ್ಕೆ ಇಚ್ಛೆ ಪಡ್ತೀರಿ ಸಮಸ್ತ ಕರ್ನಾಟಕ ಜನತೆಗೆ. ಹಾಗಾಗಿ ಆಮೇಲೆ ಇನ್ನೊಂದು ವಿಚಾರ, ರೋಸ್ಟರ್ ಬಿಂದುವಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಚಾರ. ಈ ಭಾಗದ ಒಬ್ಬ ವಲಯ ಸಮಾಜದ ನಾಯಕರು ರೋಸ್ಟರ್ ಬಿಂದು ಈಗ ಯಥಾವತ್ತಾಗಿ ಜಾರಿ ಆಗ್ಬಿಟ್ಟ ಅಂತ ಅಂದರೆ ಕಾಯಬೇಕು, 40 ವರ್ಷ ಕಾಯಬೇಕು. ಏನ್ರಿ ನೇಮಕಾತಿ ಪ್ರಕ್ರಿಯೆ 0ಯಿಂದ ಎಲ್ಲ ಅಪಾಯಿಂಟ್ ಆಗ್ತೇವೇನ್ರಿ? ಅದು ಸತ್ಯನಾ? ಅರೆ ಒಂದು 0ಯಿಂದ ಕ್ರಿಯೇಟ್ ಆಗಿರುತ್ತೆ, ಒಂದು 10ರಿಂದ ಕ್ರಿಯೇಟ್ ಆಗಿರುತ್ತೆ, ಒಂದು 15ದಿಂದ ಕ್ರಿಯೇಟ್ ಆಗಿರುತ್ತೆ, ಒಂದು 20ರಿಂದ ಕ್ರಿಯೇಟ್ ಆಗಿರುತ್ತೆ. ಈಗ ನಮಗೆ ಸಿಕ್ಕಿದ್ರೆ ಇನ್ನೊಂದು 2-3 ವರ್ಷಕ್ಕೆ ನಿಮಗೆ ಸಿಕ್ಬೋದು, ಇನ್ನೊಂದು 3-4 ವರ್ಷಕ್ಕೆ ಅವ್ರಿಗೆ ಸಿಕ್ಬೋದು, ಇನ್ನೊಂದು 5 ವರ್ಷಕ್ಕೆ ಸಿಕ್ಬೋದು. ಏನು ಇವತ್ತು ನೇಮಕ ಆದವನು ಒಬ್ಬನೇನಾ ಕೆಲಸ ಮಾಡೋನು? 10 ವರ್ಷ ಸರ್ವಿಸ್ ಮಾಡೋರು ಇರಲ್ವ ಅವನ ಜೊತೆ? 20 ವರ್ಷ ಮಾಡೋರು ಇರಲ್ವ ಅವನ ಜೊತೆ? ಅವ್ರು ಮುಂದಕ್ಕೆ ಹೋಗ್ತಿರ್ತಾರೆ, ಖಾಲಿ ಆಗ್ತಾ ಇರ್ತದೆ. ಈ ಏನು ಈ ಕ್ಯಾಡರು ಪೋಸ್ಟು ಅನ್ನೋಂಥ ವೇಕೆನ್ಸಿ ಇವೆಲ್ಲ ಇದೆಯಲ್ಲ, ಇವನ್ನೆಲ್ಲ ಅದನ್ನು ಅರಿವು ಮಾಡಿಸ್ತೀವಿ. ಇವಾಗ ಸದ್ಯದಲ್ಲಿ ಅದು ಬೇಡ. ಈಗ ಸದ್ಯದಲ್ಲಿ ಒಳ ಮೀಸಲಾತಿ ಜಾರಿ ಆಗಲಿ 15%ಗೆ, ಮುಂದೆ ಇದನ್ನೆಲ್ಲ ಕೂಡ ಅದನ್ನು ಕ್ಲಾರಿಫೈ ಮಾಡ್ತೀವಿ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ಅಂಶ ಏನಪ್ಪ ಅಂತ ಅಂದರೆ, ನೋಡಿ ಈ ಷಡ್ಯಂತ್ರಗಳು ಯಾವ ರೀತಿ ರೂಪುಗೊಂಡಿವೆ ಅಂತ ಅಂದರೆ, ನಮಗೆ ಯಾವ ರೀತಿ ಇವ್ರನ್ನ ಈ ನಮ್ಮ ಶಿವನಗೌಡ ನಾಯಕ್ ಅವರ ಐ ಥಿಂಕ್ ಐ ಫಾರ್ಗಾಟ್ ಹಿಸ್ ನೇಮ್, ಅವ್ರು ಹೇಳಿದ್ರು ಸಿದ್ದರಾಮಯ್ಯನವ್ರು ಇದನ್ನೆಲ್ಲ ಎದುರಿಸ್ಬೇಕಂದ್ರೆ ಬೇಟೆ ಆಡಬೇಕು ನೀವು ಅಂತ. ಆ ಥರ ಪದ ಬಳಸಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ನೋವಾಗಿರ್ಬೇಕು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಹಂಗೆ ಇಲ್ಲಿ ನೋಡಿ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ವಿಚಾರ, ಈ ಬಡ್ತಿನಲ್ಲಿ ಪ್ರಮೋಷನ್ಸ್ನಲ್ಲಿ ಮೀಸಲಾತಿ ಜಾರಿ ಮಾಡ್ತಾ ಇಲ್ಲ. ಏನ್ರಿ ನಿಮ್ಮ ಚಿಂತನೆಗಳು? ಈ ಸರ್ಕಾರ ಯಾವ ರೀತಿ ಫಂಕ್ಷನ್ ಮಾಡ್ತಾ ಇದೆ ಅಂತಂದ್ರೆ, ಸರ್ಕಾರ ಅನ್ನೋದಕ್ಕಿಂತನೂ ಈ DPR ಇಂದ ತಾನೇ ಈ ರಂದೀಪ್ದ ಇವೆಲ್ಲ ಕುತಂತ್ರ. ಇದು ನೋಡಿ, ಪ್ರಮೋಷನ್ನಲ್ಲಿ 10 ಆದೇಶಗಳಿದೆ, ಸಿವಿಲ್ ಸರ್ವಿಸ್ ರೂಲ್ಸ್ಗಳಿದೆ, ಎಲ್ಲ ಕಡೆ ಭಾಳ ಸ್ಪಷ್ಟವಾಗಿದೆ. ಆರ್ಟಿಕಲ್ 16(4)A ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗಳಿದೆ. ಎಲ್ಲಾದ್ರಲ್ಲೂ ಪ್ರಮೋಷನ್ಗೂ ಕೊಡೋಂಥದ್ರಲ್ಲಿ ಬಡ್ತಿ ಕೊಡ್ಬೋದು ಅಂತ, ಬಡ್ತಿನಲ್ಲಿ ಒಳ ಮೀಸಲಾತಿ ಕೊಡ್ಬೋದು ಅನ್ನೋಂಥದ್ದು. ಯಾಕೆ ನಿಮ್ಗೆ ಅದು ಹೊಸ್ದಾಗಿ ಕಾಣ್ತಾ ಇದೆ? ನಿಮಗೆ ಕನ್ಫ್ಯೂಷನ್ ಅಲ್ಲ, ರಂದೀಪ್ ಕನ್ಫ್ಯೂಷನ್ ಅಲ್ಲ, ಬೇರೆಯವ್ರ ಕನ್ಫ್ಯೂಷನ್ ಇರ್ಬೋದು. ಹೊಸ ಪ್ರಕ್ರಿಯೆ ಜಾರಿ ಮಾಡೋಂಥ ಟೈಮ್ನಲ್ಲಿ ಆತಂಕ ಜಾಸ್ತಿ ಆಗುತ್ತೆ, ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಈ ರಂದೀಪು ಅದನ್ನೇ ಮಿಸ್ಯೂಸ್ ಮಾಡ್ಕೊಂಡು ರಾಜಕಾರಣಿಗಳು ಹೇಳಂಗೆ ಕೇಳಿದ್ದಾರೆ. ಈ ರೋಸ್ಟರ್ ಸಿಸ್ಟಮ್ನಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ ಅಥವಾ ಪ್ರಮೋಷನ್ನಲ್ಲಿ ಪರಿಶಿಷ್ಟ ಜಾತಿಗೆ ಪ್ರಮೋಷನ್ನಲ್ಲಿ ಅರ್ಹತೆ ಇದೆ ಅಂತ ಅಂದರೆ ಒಳ ಮೀಸಲಾತಿ ಹೆಂಗ್ರಿ ಜಾರಿ ಆಗಲ್ಲ? ಇದಕ್ಕೆ ರಂದೀಪ್ ನೇರ ನಿಮ್ಮ ಹತ್ರ ಬರ್ತೀವಿ ನಾವು. ಯಾಕಂದ್ರೆ ಅದ್ರ ಡೀಟೇಲ್ ಆಗಿ ನಿಮಗೆ ಅದನ್ನು ಪಾಠ ಮಾಡ್ತೀವಿ ಅಲ್ಲಿ ಬಂದು ನಿಮ್ಮ ಹತ್ರನೂ. ಇದೂ ಕೂಡ ಈ ರೋಸ್ಟರ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥದ್ದು. ಎಷ್ಟು ಜನ ನೌಕರುಗಳು ನಮ್ಮ ಮಾದಿಗ ಸಮಾಜದವರು, ಅವ್ರಿಗೇನು ಪ್ರಮೋಷನ್ನೇ ಬೇಡವಾ? ನೋಡ್ಕೊಂಡು ಬನ್ನಿ ಪ್ರಮೋಷನ್ಸ್ ಹೆಂಗೆ ಬಂದಿದೆ, ಯಾರ್ಯಾರಿಗೆ ಬಂದಿದೆ ಪರಿಶಿಷ್ಟ ಜಾತಿ ಒಳಗಡೆ ಅಂತ. ಸೊ ಹಾಗಾಗಿ ಇದನ್ನು ಕೂಡ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಆಮೇಲೆ ಆಂಧ್ರ ಪ್ರದೇಶ್, ತೆಲಂಗಾಣ, ಹರಿಯಾಣ, ಪಂಜಾಬ್ ಎಲ್ಲ ಕಡೆನೂ ಕೂಡ ಬಡ್ತಿ ಮೀಸಲಾತಿ ಜಾರಿಲಿದೆ. ಕರ್ನಾಟಕಕ್ಕೆ ಮಾತ್ರ ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟೇಷನ್ ಬೇರೆನಾ? ಕರ್ನಾಟಕಕ್ಕೆ ಮಾತ್ರ, ಬೇರೆ ಎಲ್ಲ ರಾಜ್ಯಗಳು, ಯಾವ ರಾಜ್ಯ? ಆಂಧ್ರ ಪ್ರದೇಶ, ತೆಲಂಗಾಣ, ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ನೇರ ನೇಮಕಾತಿ ಮತ್ತು ಮುಂಬಡ್ತಿಯಲ್ಲಿ ಕೂಡ ಆದೇಶ ಹೊರಡಿಸಿದೆ.
ಕರ್ನಾಟಕಕ್ಕೆ ಏನಾಗಬೇಕು? ಏನೋ ಹೊಸ ರಾಜ್ಯನ ಇದು ಅಥವಾ ಹೊಸ ಬೇರೆ ದೇಶನ ಇದು? ಸುಪ್ರೀಂ ಕೋರ್ಟ್ ಆರ್ಡ್ರು ಇದಕ್ಕೆ ಕನ್ವೆ ಆಗೋದಿಲ್ವಾ? ಆರ್ಟಿಕಲ್ 16(4)A ಇದಕ್ಕೆ ಕನ್ವೆ ಆಗೋದಿಲ್ವಾ? ಇರಲಿ, ಇದಕ್ಕೆ ಬರ್ತೀವಿ. ಯಾಕಂದರೆ ಫಸ್ಟು ನಮಗೆ 15% ಒಳಗಡೆ ಒಳ ಮೀಸಲಾತಿ ಜಾರಿ ಆಗಲಿ ಅನ್ನೋಂಥದಕ್ಕೆ ಈ ಕ್ಯಾಬಿನೆಟ್ 12ನೇ ತಾರೀಕು ಏನು ತೀರ್ಮಾನ ಮಾಡುತ್ತೆ ಅದನ್ನು ಕಾಯ್ತಾ ಇದ್ದೀವಿ. ಹೋರಾಟಗಾರರು ರಾಜ್ಯಾದ್ಯಂತ ಎಲ್ಲ ಕರೆ ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ಶಕ್ತಿನ ಸಂಪೂರ್ಣ ಈ ನಾಳೆ ಅಂದರೆ 12ನೇ ತಾರೀಕು ನಡೆಯುವಂಥ ರಾಜ್ಯ ಮಟ್ಟದ ಪ್ರತಿಭಟನಾ ಕಾರ್ಯಕ್ರಮ ಏನು ನಡೀತಾ ಇದೆ ಫ್ರೀಡಮ್ ಪಾರ್ಕ್ನಲ್ಲಿ, ಅದಕ್ಕೆ ನಾವು ನಮ್ಮ ಶಕ್ತಿ ಮೀರಿ ಎಲ್ಲ ಕಡೆಗೂ ಸಂದೇಶ ಕೊಟ್ಟು ಎಲ್ಲರಿಗೂ ಮಾತಾಡಿ ಕೈ ಜೋಡಿಸೋಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ಹೋರಾಟ ಈ ಸರ್ಕಾರನ ಅಳ್ಳಾಡಿಸ್ಬಿಡುತ್ತೆ. ನೋಡ್ತಾರೆ ನೀವು. ನಾನು ಹೇಳಿದೆ ನಿಮಗೆ, ನೀವು ಬಹಳ ಲೈಟಾಗಿ ತೊಗೊಂಡ್ರಿ, ಇದನ್ನು ಮಾಡಲಿಲ್ಲ ಅಂದರೆ ರಕ್ತ ಕ್ರಾಂತಿ ಆಗ್ತದೆ ಅಂತ ಹೇಳಿದೆ. ಎಚ್ಚೆತ್ಕೊಳ್ಳಿ. ಈಗಾದ್ರೂ ರಕ್ತ ಕ್ರಾಂತಿ ಅಂತ ಅಂದರೆ ಏನೋ ಮರ್ಡರ್ ಮಾಡೋದು ಇನ್ನೊಂದು ಮಾಡೋದು ಹಂಗೆ ಅಂತ ಅಲ್ಲ. ಜನ ಅಷ್ಟು ರೋಸತ್ತು ಹೋಗಿದ್ದಾರೆ. ಜನರನ್ನ ಹೆಂಗ್ರಿ ಕಂಟ್ರೋಲ್ ಮಾಡ್ತೀರಾ? ಹೆಂಗ್ರಿ ಕಂಟ್ರೋಲ್ ಮಾಡ್ತೀರಾ ನೀವು? ಹೋಗಿ ನಿಮ್ಗೆ ಇಂಟೆಲಿಜೆನ್ಸ್ ಬೇಕಾ? ಮಾದಿಗ ಸಮಾಜದ ಕೋಪ ಎಷ್ಟಿದೆ ಅಂತ. ಮೊದಲಂದರೆ ನಿಮ್ಮ ಇಂಟೆಲಿಜೆನ್ಸ್, ಪೊಲೀಸ್ ಇಂಟೆಲಿಜೆನ್ಸ್ ಅವರು ಫೀಲ್ಡ್ ಕಳಿಸ್ಬೇಕಿತ್ತು. ಬರೀ ಸೋಷಿಯಲ್ ಮೀಡಿಯಾ ನೋಡಿ ಸಾಕು, ಗೊತ್ತಾಗೋಗುತ್ತೆ ಮಾದಿಗರ ಕೋಪ ಹೆಂಗಿದೆ ಇದ್ರ ವಿರುದ್ಧ ಅಂತ. ಹಾಗಾಗಿ ಎಚ್ಚೆತ್ಕೊಂಡು 12ನೇ ತಾರೀಕಿನಲ್ಲಿ 15% ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡಿಬಿಟ್ಟು ಹೊಸ ಪ್ರಕ್ರಿಯೆಗಳು. ನಿಮಗೆ ಸಮಸ್ಯೆ ಆಗ್ತಾ ಇದೆಯಾ? ಧಾರವಾಡದಲ್ಲಿ ಜನರಲ್ ಸ್ಟೂಡೆಂಟ್ಸ್ಗಳು ಆ ಪ್ರೊಟೆಸ್ಟ್ ಮಾಡಿದ್ರು ಅಂತ ಪ್ರಿಯಾಂಕ ಖರ್ಗೆ ಅವರು ಅದನ್ನು ಲಿಂಕ್ ಮಾಡಿಬಿಟ್ಟು ಹೇಳ್ಕೊಳಕ್ಕೆ ಹೋದ್ರಲ್ಲ. ವೆರಿ ಸಿಂಪಲ್. 17% ರಿಸರ್ವೇಷನ್ ಜಾಬ್ಸ್ನ ಸೈಡ್ಗೆ ಇಟ್ಬಿಟ್ಟು ಮಿಕ್ಕದೆಲ್ಲ ಮುಂದೆ ಮಾಡ್ಕೊಂಡು ಹೋಗ್ತಾರೆ. ಏನು ಕೋರ್ಟ್ ಬೇಡ ಅನ್ನುತ್ತಾ? ಇದು ಇನ್ನೂ ರೋಸ್ಟರ್ ಕ್ಲಾರಿಫೈ ಮಾಡ್ಕೋತೀವಿ ನಾವು. SC/ST ಕಮಿಷನ್ನು ಏನು ನಮ್ಮ ನಾಗಮೋಹನ್ ದಾಸ್ ರೆಕಮೆಂಡೇಶನ್ ಮಾಡಿ ಆ ಕಮಿಷನ್ ಮಾಡಿದ್ದೀವಿ ನಾವು 25/8/2025 ನಿಮ್ಮ ಸರ್ಕಾರದ ಆದೇಶದಲ್ಲಿ ಮಾಡಿದಿರಲ್ಲ. ಆ ಕಮಿಷನ್ ಅಲ್ಲಿಗೆ ಎಷ್ಟು ಟೈಮ್ ಒಳಗಡೆ ನಾವು ಚೇಂಜ್ ಡಾಟಾ ಕಳಿಸ್ಬೇಕು ಅನ್ನೋಂಥದ್ದು ಹೇಳಿ ಇವೆಲ್ಲ ತೀರ್ಮಾನ ಮಾಡ್ಕೊಂಡು ಜಾರಿ ಮಾಡಿ. ಅವ್ರಿಗೆ ಬೇರೆ ಸಮಾಜದವ್ರಿಗೂ ತೊಂದರೆ ಆಗೋದು ಬೇಡ. ನಮ್ಮಿಂದ ಅವ್ರ್ಯಾಕೆ ಹೋಗಿ ಇದಕ್ಕೆ ಸಿಗಾಕೋಬೇಕು? 17% ಸೈಡ್ಗಿಡಿ. ಹೈಕೋರ್ಟ್ ಹೇಳ್ದಂಗೆ 2% ನಮ್ಮದು, 4% ಪರಿಶಿಷ್ಟ ಪಂಗಡದ್ದು ಶೆಡ್ಯೂಲ್ ಟ್ರೈಬ್ದು ಇಟ್ಬಿಟ್ಟು 15 + 3 18ಕ್ಕೆ ಚಾಲ್ತಿರ್ಲಿರಲಿ. ಆ 7% ಸೈಡ್ಲಿರಲಿ. ಯಾಕಂದ್ರೆ ನಮ್ದದು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ್ದು ಅದಿರಲಿ. ಅದು ಇನ್ನು ಏನು ಮಿಕ್ಕಿತ್ತು 44%ಗೆ ತುಂಬೋದಿದೆ. 44 ಅಲ್ಲ, 17 ಬಿಟ್ಟು ಇನ್ನು ಮಿಕ್ಕಿತ್ತು ತುಂಬೋದಿದೆ. 24 ಬಿಟ್ಟು ಮುಕ್ಕಿತ್ತು ತುಂಬೋದಿದೆ 76%. ಅದು ಮುಂದೆ ಬರೀಲಿ. ಕೋರ್ಟ್ ಬೇಡ ಅನ್ನುತ್ತಾ? ಇವು ನಿಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ, ನಿಮ್ಮ ಕುತಂತ್ರದ ಹೆಜ್ಜೆ ಇಡಲಿಕ್ಕೆ ಆ ಜನರಲ್ ಅವ್ರನ್ನ ಸೇರಿಸ್ಕೊಂಡು ಹಿಂಗೆ ಮುಂದೆ ಹೋಗ್ಬಿಡೋಂಥದ್ದು ಎಲ್ಲ ಗಮನಿಸ್ತಾ ಇದ್ದೀವಿ ನಾವೇ. ಏನು ನಮಗೇನು ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೋಬೇಡಿ. ನಾವು ವಕೀಲರ ತಂಡ ಇವತ್ತು ಫೇಸ್ಬುಕ್ ಲೈವ್ ಬರ್ತಾ ಇರೋದು ಯಾಕೆ ಅಂತಂದರೆ ವಿ ಹ್ಯಾವ್ ಟು ಎಜುಕೇಟ್. ನಾಲೆಜ್ ಇಸ್ ಪವರ್ ಅಂತ. ವಿದ್ಯೆ ಒಂದು ಇದ್ಬಿಟ್ರೆ, ಮಾಹಿತಿ ಒಂದು ಇದ್ಬಿಟ್ರೆ ಹೋರಾಟದ ಶಕ್ತಿನೇ ಬೇರೆ ಅಂತ ನಮ್ಮ ವಕೀಲರ ತಂಡ, ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ತಂಡ ಏನಿದೆ, ಆಗಸ್ಟ್ 1, 2024ರಿಂದನೇ ಎಜುಕೇಟ್ ಮಾಡ್ತಾ ಬರ್ತಾ ಇದ್ದೀವಿ. ಇತರ ಹೋರಾಟಗಳ ಜೊತೆ ಎಲ್ಲ ಸೇರಿಸ್ಕೊಂಡು 12ನೇ ತಾರೀಕು ಕೂಡ ಈ ಪ್ರಕ್ರಿಯೆನ ಹಿಂಗೆ ಮುಂದುವರಿಸ್ತೀವಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, 56,432 ಹುದ್ದೆಗಳಿಗೆಲ್ಲ ಒಳ ಮೀಸಲಾತಿ, 64,485ಕ್ಕೆ ಒಳ ಮೀಸಲಾತಿ ಜಾರಿಯಾಗಬೇಕು. ಬೇರೆ ಸಮಾಜದವ್ರಿಗೂ ತೊಂದರೆ ಆಗಬಾರ್ದು. ಹಾಗಾಗಿ 24%ನ್ನು ಒಂಥರ ಪರಿಗಣಿಸಿ ಅದರಲ್ಲಿ 15, 13ಕ್ಕೆ ಇತರ ಜೊತೆ ಸೇರಿಸ್ಕೊಂಡು ಸ್ಟ್ರೈಟ್ ಅವೇ ಅಪಾಯಿಂಟ್ಮೆಂಟ್ ಪ್ರಕ್ರಿಯೆ ಆಗ್ಬೋದು. ಇನ್ನು 6% ಮಾತ್ರ ಹೋಲ್ಡರ್ ಇಡಬೇಕು. ಸೊ 94%ಗೆ ನೀವು ಮುಂದುವರಿಸಲಿಕ್ಕೆ ಏನು ಸಮಸ್ಯೆ ಇಲ್ಲ. ವಿತ್ ಇಂಟರ್ನಲ್ ರಿಸರ್ವೇಷನ್ ವಿತ್ ಇನ್ ದ ಶೆಡ್ಯೂಲ್ ಕ್ಯಾಸ್ಟ್. ಅದನ್ನು ಮಾಡ್ಕೊಂಡು ಯಾವ ಕೋರ್ಟ್ದು ಯಾವುದು ಅಡಚಣೆಗಳಿಲ್ಲ. ನೀವು ಏನೇನೋ ಕುತಂತ್ರ ಕಟ್ಟಕ್ಕೆ ಹೋಗಬೇಡಿ. ನಿಮ್ಮೆಲ್ಲ ಕುತಂತ್ರಗಳು ಜನರ ಗಮನಕ್ಕೆ ಬಂದಿದೆ. ಅದು ನಿಮ್ಗೆ ಆಗಕ್ಕೆ ಮುಂದೆನೂ ಕೂಡ ನಾವು ಹೋಗೋಕ್ಕೆ ಬಿಡಲ್ಲ ಅಂತ ಹೇಳ್ತಾ, ಅಣ್ಣ ತಮ್ಮದಿರು ಅಂತ ಹೇಳ್ತೀರಾ. ಅಣ್ಣ ತಮ್ಮದಿರಂಗೆ ನಡ್ಕೋಬೇಕು ತಾನೇ? ಹಾಂ, ರಕ್ತ ಹಂಚ್ಕೊಂಡಂಥ ಅಣ್ಣ ತಮ್ಮದಿರಲ್ಲೇ ಆಸ್ತಿ ಭಾಗ ಇದೆ. ಇನ್ನು ವಲಯ ಸಮಾಜ, ಮಾದಿಗ ಸಮಾಜ, ಬೋವಿ ಲಂಬಾಣಿ ಸಮಾಜಕ್ಕೆ
ಒಂದು ಸಾಂಪ್ರದಾಯಿಕವಾಗಿ ಮದುವೆಯಲ್ಲಿ ಜೋಡಣೆ ಆಗಲ್ಲ, ಒಂದು ಸಾವು ನೋವುಗಳಿಗೆ ಸಾಂಪ್ರದಾಯಿಕವಾಗಿ ಜೋಡಣೆ ಆಗಲ್ಲ. ಪ್ರೀತಿ ವಿಶ್ವಾಸ ಕನ್ಸರ್ನ್ಗೆಲ್ಲ ಜೋಡಣೆ ಆಗುತ್ತೆ, ಅಥವಾ ಲವ್ ಮ್ಯಾರೇಜಲ್ಲಿ ಜೋಡಣೆ ಆಗುತ್ತೆ. ಹಿಂಗಿರುವಾಗ ಅಣ್ಣ ತಮ್ಮ ಅಂದ್ಬಿಟ್ಟು ನಮ್ಮ ಪಾಲನ್ನ ನಮಗೆ ನೀವು ಕೊಡಲಿಲ್ಲ ಅಂದರೆ ಏನು ಸುಮ್ಮನೆ ಕುತ್ಕೊಬಿಡ್ತೀವ ನಾವು? ನೋಡ್ತಾರೆ ಏನು ಮಾಡ್ತೀವಿ ಹಾಗೇನೆ ಹೋರಾಟಗಳನ್ನ ಅಂತ. ಹಾಗಾಗಿ ಒಟ್ಟಿಗೆ ಹೋಗಬೇಕು, ದಲಿತರ ಹಿತನ ಕಾಯಬೇಕು, ದಲಿತರ ರಕ್ಷಣೆ ಮಾಡಬೇಕು ಮುಂದೆ ಅನ್ನೋದಾದರೆ ನೀವು ಈ ಕೆಟ್ಟ ಚಿಂತನೆಗಳನ್ನೆಲ್ಲ ಬಿಟ್ಟುಬಿಟ್ಟು ಕಮ್ ಅಕ್ರಾಸ್ ದ ಟೇಬಲ್. ನಾವು ಹೆಸರಿ ಹೇಳಿದ್ವಿ ನರಸೀಪುರದಲ್ಲಿ ಹೋರಾಟ ಮಾಡುವಾಗ ಎಚ್ ಸಿ ಮಾದೇವಪ್ಪನವ್ರಿಗೆ ಹೇಳಿದ್ವಿ, ಮಾದೇವಪ್ಪನ ಎಲ್ಲಿರ್ತಾರೆ ಹೇಳಿ ಅಲ್ಲೇ ಬರ್ತೀವಿ, ನೀವು ಬೆಂಗಳೂರಿಗೆ ಬರ್ಬೇಕು ಹೇಳಿ ಅಲ್ಲಿ ಬರ್ತೀವಿ, ಮೈಸೂರಿಗೆ ಬರ್ತೀವ ಅಲ್ಲಿ ಬರ್ತೀವಿ. ನೀವು ನಮ್ಮನ್ನು ಕ್ಯಾರೆ ಅನ್ನಲಿಲ್ಲ, ನಾವು ಹೋರಾಟ ಮಾಡ್ಬೇಕು ತಾನೆ. ನೀವು ಕ್ಯಾರೆ ಅನ್ನಲಿಲ್ಲ ಅಂತ ಅಂದರೆ ಏನು ಬಿಟ್ಬಿಡ್ತೀವ? ನಾವು ಹಿಡ್ದದ್ನ ಗುರಿ ಸಾಧಿಸೇ ಬಿಡೋಂಥವ್ರು, ಮಧ್ಯದಲ್ಲಿ ಬಿಡೋಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಒಟ್ಟಿಗೆ ಇದು ಮುಗಿದ ನಂತರ ರೋಸ್ಟರ್ನ ಅಳವಡಿಸ್ಬೋದು. ರೋಸ್ಟರ್ನೆಲ್ಲ ಸಾರ್ಟ್ಔಟ್ ಮಾಡ್ಕೊಂಡು ಮುಂದಕ್ಕೆ ಹೋಗಲಿ. ಆಮೇಲೆ ಇಲ್ಲಿ ಹೇಳಿದ್ರಲ್ಲ ಭಾಗದಲ್ಲಿ 30 ವರ್ಷ ನಮ್ಮವ್ರಿಗೆ ಯಾರಿಗೂ ಸಿಗೋದೇ ಇಲ್ಲ, 100ಕ್ಕೆ 100 ಸುಳ್ಳು. ಆ ರೋಸ್ಟರ್ ಬಗ್ಗೆ ಮಾತಾಡೋಂಥ ಟೈಮ್ನಲ್ಲಿ ಡೀಟೇಲಾಗಿ ಮಾತಾಡೋಣ. ಅದಕ್ಕೆ ಟೆಕ್ನಿಕಲ್ ಸಬ್ಜೆಕ್ಟ್, ಅದು ನಾನು ಲೈವಲ್ಲಿ ಬಂದ್ಬಿಟ್ಟು ಹೇಳೋಂಥ ಸಬ್ಜೆಕ್ಟ್ ಅಲ್ಲ. ಅದು ಸಾಕಷ್ಟು ಜನಕ್ಕೆ ಅರ್ಥ ಆಗೋದಿಲ್ಲ, ಅದು ಲೈವಲ್ಲಿ ಬಂದು ಹೇಳ್ತು ಅಂತಂದರೆ. ಅದನ್ನು ನೀಟಾಗಿ ತಿಳಿ ಮಾಡಿ ಅದನ್ನು ಜೋಡಿಸಿ ನಾನು ನಿಮ್ಮ ಮುಂದೆ ಆ ರೋಸ್ಟರ್ ಸಿಸ್ಟಮ್ಗೆ ಬರ್ತೀನಿ. ಸಂತೋಷ, ಅಟ್ಲೀಸ್ಟ್ ಸುಪ್ರೀಂ ಕೋರ್ಟು ಏನು ಈ ಮಂಜುಶ್ರೀ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶಲ್ಲಿ ಹೇಳಿತ್ತು, ನೋಟಿಫಿಕೇಶನ್ ಒನ್ಸ್ ಹೊರಡಿಸಿದ್ರೆ ಅದಿನ್ನು ತಗೊಳಕ್ಕಾಗಲ್ಲ ಅಂತ. ಅದನ್ನೆಲ್ಲ ದಾಟಿ ಹೋಗ್ತಾ ಇದ್ದದ್ದು ಹೈಕೋರ್ಟು ಈ ಏನು 2 ಪ್ರಕ್ರಿಯೆಗೆ ಅಪಾಯಿಂಟ್ಮೆಂಟ್ ಸ್ಟೇ ಮಾಡಿರೋದು ಒಂದು, ಮತ್ತು ಹೊಸದಾಗಿ ಸರ್ಕಾರ ಇಟ್ಟಿರೋಂಥ ಹೆಜ್ಜೆ. ಮತ್ತು ಸಿದ್ದರಾಮಯ್ಯನವರೇ, ನಿಮಗೆ ಕಳಕಳಿಯ ಮನವಿ, ಯಾಕಂದ್ರೆ ನಾನು ನಿಮ್ಮನ್ನು ಈ ಹೋರಾಟದಲ್ಲಿ 3-4 ಸರಿ ಭೇಟಿ ಮಾಡಿದ್ದೀನಿ. ನಿಮಗೆ ಮಾಹಿತಿ ಕರೆಕ್ಟಾಗಿ ಬರ್ತಾ ಇಲ್ಲ, ಇಷ್ಟು ಮಾತ್ರ ನನಗಂತೂ ಭಾಳ ಸ್ಪಷ್ಟವಾಗಿದೆ. ಆ್ಯಂಡ್ ಎಚ್ ಕೆ ಪಾಟೀಲ್ರೇ, ನೀವು ಶೆಡ್ಯೂಲ್ ಕ್ಯಾಸ್ಟ್ ಸಬ್ಜೆಕ್ಟು ಅಂತ ದೂರ ಇರಬೇಡಿ. ಇದು ನಿಮ್ಮ ಸಬ್ಜೆಕ್ಟ್, ಇದು ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಮೋಸ್ಟ್ ಕಾಂಪ್ಲಿಕೇಟೆಡ್, ಮೋಸ್ಟ್ ಸಿವಿಯರ್ಲಿ ಫಾಟ್ ಸಬ್ಜೆಕ್ಟ್. ಇದು ಕಾಂಪ್ಲಿಕೇಟ್ ಇವ್ರು ಮಾಡಿದ್ದಾರೆ, ನಾವು ಅದನ್ನು ಬೇಕಾದ್ರೆ ಈಸಿ ಮಾಡ್ತೀವಿ. ನಮ್ಮ ಕರೆದ್ರೆ ಮುಂದೆ ನಿಂತ್ಕೊಂಡು ಸಿದ್ದರಾಮಯ್ಯನವರಾಗಲಿ ಎಚ್ ಕೆ ಪಾಟೀಲ್ ಅವರಾಗಲಿ ಮುಂದೆ ನಿಂತ್ಕೊಂಡು ಬಗೆಹರಿಸಿದ್ರೆ ಸಮುದಾಯ ನಿಮ್ಮನ್ನು ನೆನೆಸ್ಕೊಳ್ಳುತ್ತೆ. ಈ ಏನು ಕುತಂತ್ರ ಮಾಡಿದ್ದಾನೆ ಈ ರಂದೀಪು, ಈ ಥರ ಏನಾದ್ರು ಮುಂದೆ ಹೋಗ್ಬಿಟ್ಟ ಅಂದರೆ ಪರಿಶಿಷ್ಟ ಜಾತಿ ಒಳಗಡೆ ಮಾದಿಗರಿಗೆ ದೊಡ್ಡ ಅನ್ಯಾಯ ಮಾಡೋದಲ್ಲದೆ ಪರಿಶಿಷ್ಟ ಪಂಗಡದ 4% ಇದೆ ನೋಡಿ, ಅದು ಗುಳುಮಾಗಿ ಹೋಗುತ್ತೆ. ಹಾಗಾಗಿ ಆ ಕೆಟ್ಟ ಹೆಜ್ಜೆಗೆ ಹೋಗಬೇಡಿ. ಇನ್ನು ನಾಯಕ ಸಮಾಜದವರು ಬೀದಿಗೆ ಬಂದಿಲ್ಲ, ಬರೋಕ್ಕಿಂತ ಮೊದಲೇ ಇದನ್ನು ಸರಿ ಮಾಡಿ. ಇಲ್ಲ ಮಾದಿಗ ಸಮಾಜ ಥರ ನಾಯಕ ಸಮಾಜನೂ ಬೀದಿಗೆ ಬಂತು ಅಂತಂದರೆ ನೀವು ಅವಾಗ ಏನು ಮಾಡಿದ್ರು ಜನ ನಿಮ್ಮನ್ನು ಕೇಳಲ್ಲ, ನಿಮ್ಮನ್ನು ನಂಬೋದೂ ಇಲ್ಲ. ಹಾಗಾಗಿ ನಾಯಕ ಸಮಾಜ ಬೀದಿಗೆ ಬೀಳೋಕ್ಕಿಂತ ಮೊದಲೇನೆ ಎಚ್ಚೆತ್ಕೊಂಡು 12ನೇ ತಾರೀಕು ನಡೆಯುವಂಥ ಕ್ಯಾಬಿನೆಟ್ನಲ್ಲಿ ಎಲ್ಲರಿಗೂ ಒಪ್ಪಿಗೆ ಆಗುವಂಥ ರೀತಿಯಲ್ಲಿ ಇದನ್ನು ಬಗೆಹರಿಸಿ. ಕ್ಯಾಬಿನೆಟ್ನಲ್ಲೇ ಇಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ ಅಂತಂದರೆ 15% ಇಂಟರ್ನಲ್ ರಿಸರ್ವೇಷನ್ ಒಳಗೊಂಡಂಥ ಮೀಸಲಾತಿದು ಪ್ರಕ್ರಿಯೆ ಎಂಡೋರ್ಸ್ ಮಾಡಿ, ಅದಕ್ಕೆ ಕನೆಕ್ಟೆಡ್ ಕೋರ್ಟ್ ಹೇಳಿದಂಗೆ ಅಫಿಡವಿಟ್ ಇಲ್ಲ ಅಂತ ಅಪ್ಲಿಕೇಶನ್ ಹೈಕೋರ್ಟ್ಗೆ ಫೈಲ್ ಮಾಡಿ, 2% ಪರಿಶಿಷ್ಟ ಜಾತಿದು, 4% ಪಂಗಡದನ್ನ ಸೈಡಲ್ಲಿಡಿ, 17% ಚರ್ಚೆ ಆದಮೇಲೆ ರೋಸ್ಟರ್ಸ್ದು ಮುಂದುವರಿಸಿ. ಅಲ್ಲಿ ತನಕ ಬೇರೆ ಸಮಾಜದ್ದು ಏನಿದೆ ಅಂದರೆ ನಮ್ಮ ಪರಿಶಿಷ್ಟ 15-3 ಸೇರಿನೇ 94% ಮುಂದೆ ಉರಿತಾ ಇರಲಿ. ಯಾರಿಗೇನು ತೊಂದರೆ ಆಗುತ್ತೆ ಈ ಥರ ಮಾಡಿದ್ರೆ? ಎಲ್ಲರೂ ಸಂತೋಷವಾಗಿರಲ್ವಾ? ಆಮೇಲೆ ನಾವು ತಿಳ್ಕೊಳ್ಳಿ, ರೋಸ್ಟರ್ ಆಗಲಿ ಹೊಸ ನೇಮಕಾತಿಗಳಾಗಲಿ ಇನ್ನೊಂದಾಗಲಿ ಎಲ್ಲದಕ್ಕೂ ಚರ್ಚೆ ಮಾಡೋಕ್ಕೆ ರೆಡಿ ಇರೋರು ನಾವೇನು ಕಾನೂನು ಬಾಹಿರವಾಗಿ ಅಧರ್ಮವಾಗಿ ಈ ಧರ್ಮ ಗಿರ್ಮ ಅಂತಲ್ಲ ಇನ್ನೂ ಪಾಲನೆ ಮಾಡ್ತಾ ಇರೋರು ನಾವು. ಸೊ ಹಾಗಾಗಿ ಯಾರಿಗೋ ಒಬ್ಬರಿಗೆ ತುಳಿದ್ಬಿಟ್ಟು ನಾವು ತಗೋತೀವಲ್ಲ, ಆದರೆ ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದನ್ನು ತಗೊಳ್ಳದೆ ಬಿಡೋರು ಅಲ್ಲ ನಾವು. ಇಷ್ಟು ಮಾತ್ರ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆಮೇಲೆ ನಾವು ಮಾದಿಗ ಸಮಾಜ 11ನೇ ಶತಮಾನದಲ್ಲಿ ಮಾದಾರ ಚೆನ್ನಯ್ಯ ಗುರುಗಳು ಕ್ರಾಂತಿಕಾರಿ ಹೆಜ್ಜೆಗಳನ್ನ ಇಟ್ಟಿರೋಂಥವ್ರು. ಎಷ್ಟರ ಮಟ್ಟಿಗೆ ಕ್ರಾಂತಿಕಾರಿ ಹೆಜ್ಜೆಗಳು ಅವ್ರು ಇಟ್ಟಿರೋದು? ಈ ಏನು ನೀವು ಡೋಂಗಿ ಥರದ ವಾದ ಮಾಡ್ತಿಲ್ಲ, ಅದು ನಿಜವಾದ ವಾದ ಮಾಡಿದ್ರೆ ಏನು ಸಮಾಜ ಕಟ್ಟಂಥದ್ದಾಗಲಿ ಆ ಪ್ರಕ್ರಿಯೆಗೆ ಮಾದಾರ ಚೆನ್ನಯ್ಯನವರು 11ನೇ ಶತಮಾನ ಅಂಥವ್ರನ್ನ ಬಸವಣ್ಣವರು ತಂದೆ ಥರ ಹೋಲಿಸಿ ಗೌರವ ಕೊಟ್ಟರಂಥ ಸಮಾಜ ನಂದು. ನಾನು ಜೈ ಮಾದಿಗ ಅಂತಂದರೆ
ಗುಂಪು ಮೇಲೆ ಎತ್ತು ಕಟ್ತಾ ಇದ್ದೀನಾ? ಅರೆ ನಾ ಎಲ್ಲಿ ತನಕ ಬದುಕಿರ್ತೀನಿ ಅಲ್ಲಿ ತನಕ ಜೈ ಮಾದಿಗ ಅಂತ ಹೇಳೋನೆ ನಾನು. ಇದನ್ನು ನೀವು ಕೆಲವರು ಎಡಿಟ್ಗಳೆಲ್ಲ ವಿಡಿಯೋಗಳೆಲ್ಲ ಮಾಡಿಬಿಟ್ಟು ನಾನು ಜೈ ಮಾದಿಗ ಅಂತಂದರೆ ಅಂಬೇಡ್ಕರ್ ವಿರುದ್ಧ ಮಾಡ್ತಾ ಇದ್ದೀನಿ ಅಂತೆಲ್ಲ ಪಿತೂರಿ ಮಾಡ್ತೀರಾ? ಅವೆಲ್ಲ ಸೋಷಿಯಲ್ ಮೀಡಿಯಾ ನಾನು ಹೇಳಿದ್ನಲ್ಲ, ನನ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಯಾವುದು ಲಾಕ್ ಮಾಡ್ಕೊಳ್ಳೋದು ಅವೆಲ್ಲ ನನ್ನ ಜಾಯಮಾನದಲ್ಲೇ ಇಲ್ಲ. ನಾನು ಏನು ಹೇಳಿರ್ತೀನಿ ಎಲ್ಲ ಇಲ್ಲಿ ಅಪ್ಲೋಡ್ ಆಗಿರ್ತಾವೆ. ಕೆಲವು ಅಪ್ಲೋಡ್ ಆಗಿಲ್ಲ ಅಂತಾರೆ, ಅಲ್ಲಿಗೆ ಅಪ್ಲೋಡ್ ಮಾಡಿ ನೀವು, ನಾನು ಬೇಕಾದ್ರೆ ತಗೋತೀನಿ ಅದನ್ನು ನೋಡ್ತೀನಿ. ಹಾಗಾಗಿ ಹಿಂಗೆ ಸುಳ್ಳು ಗಿಳ್ಳೆಲ್ಲ ಮಾಡ್ಕೊಂಡ್ರೆ ಅದಕ್ಕೂ ಬಗ್ಗಲ್ಲ ಅಂತ ಹೇಳ್ತಾ ನಿಮಗೆಲ್ಲ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ನಮ್ಮ ಸಮಸ್ತ ಮಾದಿಗ ಸಮಾಜದ ಜನರು 12ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಏನು ನಡೀತಾ ಇದೆ ಹೋರಾಟ, ಅದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ಇದು ಮಾಡು ಇಲ್ಲವೇ ಮಡಿ ಅನ್ನೋಂಥ ಹೋರಾಟ ಮಾಡ್ತಾ ಇರೋದು ನಾವು ಫ್ರೀಡಮ್ ಪಾರ್ಕ್ನಲ್ಲಿ. ಇದಕ್ಕೆ ನೀವು ಎಷ್ಟು ಜನ ಬರ್ತೀರಾ, ನಿಮ್ಮ ಸಮಾಜಕ್ಕೆ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ನಿಮ್ಮದು ದೊಡ್ಡ ಸೇವೆ ಅಂತ ಪರಿಗಣನೆಗೆ ಆಗುತ್ತೆ. ಅಲ್ಲಿ ಎಷ್ಟು ಜನ ಬರ್ತೀರಾ ಅವರೆಲ್ಲ ಸಮಾಜದ ಪರ ನಿಮ್ಮ ಅಳಿಲು ಸೇವೆ ಆ ಸಮಾಜಕ್ಕೆ ಕೊಟ್ಟಂಗಾಗತ್ತೆ. ಅದಕ್ಕಿಂತ ತೃಪ್ತಿದಾಯಕ ಕೆಲಸ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾ ಎಲ್ಲರೂ ಕೂಡ 12ನೇ ತಾರೀಕು ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ಗೆ ಬೆಳಿಗ್ಗೆ 10 ಗಂಟೆಗೆ ಬರಬೇಕು ಅಂತ ಮನವಿ ಮಾಡ್ತಾ, ಏನು ಸಬ್ಜೆಕ್ಟ್ಗಳದೆಲ್ಲ ನಾವು ನಾಯಕರುಗಳ ಗಮನಕ್ಕೂ ತರ್ತೀವಿ. ನಮ್ಮ ವಕೀಲರ ತಂಡ ಏನಿದೆ, ಎಷ್ಟು ನಮಗೆ ದೇವರು ಬುದ್ಧಿ ಕೊಟ್ಟಿದ್ದಾನೆ ಆ ಬುದ್ಧಿನ ಉಪಯೋಗಿಸ್ಕೊಂಡು, ಅಂಬೇಡ್ಕರ್ ಅವರು ಕೊಟ್ಟಿರೋಂಥ ಸಂವಿಧಾನದ ಶಕ್ತಿನ ಉಪಯೋಗಿಸ್ಕೊಂಡು ಎಲ್ಲರಿಗೂ ಕೂಡ ವಿಚಾರಗಳನ್ನು ಮಂಡಿಸೋಂಥ ಕೆಲಸ ಮಾಡ್ತೀವಿ, ಎಲ್ಲರನ್ನೂ ಕೂಡ ಎಜುಕೇಟ್ ಮಾಡೋಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಒಂದು ಸೇವೆ ನಮ್ಮ ಸಮಾಜಕ್ಕೆ ನಿರಂತರವಾಗಿರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ವಂದಿಸಿ ನನ್ನ ಈ ಲೈವ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಮಾದಿಗ, ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.